ಗೋವಿಂದ ಏಕಸ್ವರೂಪ ಗೋವಿಂದ ಗೋವಿಂದ ಹರಿ ಗೋವಿಂದ. ಪ್ರತ್ಯಕ್ಷ ದೇವ ಗೋವಿಂದ ಪರಮ ದಯಾಕರ ಗೋವಿಂದ ಗೋವಿಂದ ಹರಿ ಗೋವಿಂದ ಗೋಕುಲ ನಂದನ ಗೋವಿಂದ. ಶ್ರೀನಿವಾಸ ಗೋವಿಂದ ಶ್ರೀ ವೆಂಕಟೇಶ ಗೋವಿಂದ. ಜನಾರ್ದನ ಮೂರ್ತಿ ಗೋವಿಂದ ಜಗತ್ ಸ್ವರೂಪ ಗೋವಿಂದ ಗೋವಿಂದ ಹರಿ ಗೋವಿಂದ ಗೋಕುಲ ನಂದನ ಗೋವಿಂದ. ಶ್ರೀನಿವಾಸ ಗೋವಿಂದ ಶ್ರೀ ವೆಂಕಟೇಶ ಗೋವಿಂದ ಶ್ರೀನಿವಾಸ ಗೋವಿಂದ ಶ್ರೀ ವೆಂಕಟೇಶ ಗೋವಿಂದ. ಅಭಿಷೇಕ ಪ್ರಿಯ ಗೋವಿಂದ
ಶಿಖರ ಪರಂಧಾಮ. శ్రీ ఆంజనేయని వాహనమెక్కిన శ్రీనివాసునిదే కదా సిరి. అంజనాసుతుడు అండన ఉంటే హరి హృదయంలో అమృత ఝరి. శ్రీ ఆంజనేయని వాహనమెక్కిన శ్రీనివాసునిదే కదా సిరి. అంజనాసుతుడు అండన ఉంటే హరి హృదయంలో అమృత ఝరి. సీత జాడ తెలిసి శ్రీరాముని కౌగిలింత పులకింతల మెరసి. జానకి మాత ప్రేమనొసగిన మణిహారతతుల మరి మరి మురిసే. సీత జాడ తెలిసి శ్రీరాముని కౌగిలింత పులకింతల మెరసి. జానకి మాత ప్రేమనొసగిన మణిహారతతుల మరి మరి మురిసి. శ్రీ ఆంజనేయని వాహనమెక్కిన శ్రీనివాసునిదే కదా సిరి. అంజనాసుతుడు అండన ఉంటే హరి హృదయంలో అమృత ఝరి. శ్రీ ఆంజనేయని వాహనమెక్కిన శ్రీనివాసునిదే కదా సిరి. అంజనాసుతుడు అండన ఉంటే హరి హృదయంలో అమృత ఝరి. విశ్వాసమునకు వేదమై మహావిశ్వవీధిలో శాశ్వతమై. విశ్వపతి అయిన వెంకటేశునకు ఉచ్ఛ్వాసము నిశ్వాసమైన. విశ్వాసమునకు వేదమై మహావిశ్వవీధిలో శాశ్వతమై. విశ్వపతి అయిన వెంకటేశునకు ఉచ్ఛ్వాసము నిశ్వాసమై. శ్రీ ఆంజనేయని వాహనమెక్కిన శ్రీనివాసునిదే కదా సిరి. అంజనాసుతుడు అండన ఉంటే హరి హృదయంలో అమృత ఝరి. శ్రీ ఆంజనేయని వాహనమెక్కిన శ్రీనివాసునిదే కదా సిరి. అంజనాసుతుడు అండన ఉంటే హరి హృదయంలో అమృత ఝరి. రామ రామ జయ రామ రామ జయ రామ రామ రఘుకుల సోమ. రామ రామ జయ రామ రామ జయ వెంకట శిఖర పరంధామ. రామాయ రామభద్రాయ రామచంద్రాయ వేధసే రಘುನಾಥಾಯ ನಾಥಾಯ ಸೀತಾಯಾಃ ಪತಯೇ ನಮಃ. ಸೀತಾಪತಿ ಎಂದೇ ಪ್ರಖ್ಯಾತಿಯನ್ನು ಪಡೆದಿರುವ ಅಯೋಧ್ಯ ರಾಮಚಂದ್ರನ ಜನ್ಮದಿನದ ಶುಭ ಸಂದರ್ಭದಲ್ಲಿ, ಚೈತ್ರ ಮಾಸದ ಶುಕ್ಲ ಪಕ್ಷದ ನವಮಿಯ ಈ ಶುಭ ಸಂದರ್ಭದಲ್ಲಿ ರಾಮನ ನವಮ್ಯುತ್ಸವವನ್ನು ಅತ್ಯಂತ ಅದ್ಧೂರಿಯಿಂದ ಜಗತ್ತಿನ ಎಲ್ಲೆಡೆ ಆಚರಿಸುತ್ತಿರುವುದನ್ನು ತಾವು ಗಮನಿಸುತ್ತಿದ್ದೀರಿ. ತಾವಿದೀಗ ವೀಕ್ಷಿಸುತ್ತಿರುವಂತೆ ರಾಮನ ಪ್ರತಿರೂಪವಾಗಿ ಕಲಿಯುಗದಲ್ಲಿ ಪ್ರತ್ಯಕ್ಷವಾಗಿ ಶೋಭಿಸುತ್ತಿರುವ ವೆಂಕಟಗಿರಿ ನಾಯಕನ ಮಂಗಳಕರವಾದ ಸಾನ್ನಿಧ್ಯದಲ್ಲಿ ರಾಮಚಂದ್ರನು ಹನುಮದ್ವಾಹನಾಧಿರೂಢನಾಗಿ ವಿರಾಜಮಾನನಾಗಿದ್ದಾನೆ. ತಿರುಮಲ ಕ್ಷೇತ್ರದ ವಿಶೇಷಗಳಲ್ಲಿ ಒಂದೆಂದರೆ ಇಲ್ಲಿ ರಾಮನಿಗೆ ಬೇರೆಯಾದಂತಹ ವಿಶೇಷವಾದ ವಿಗ್ರಹವಿದೆ. ತಿರುಮಲ ವೆಂಕಟನಾಯಕನ ಉತ್ಸವ ಮೂರ್ತಿಯನ್ನು ಮಲಯಪ್ಪ ಸ್ವಾಮಿ ಎನ್ನುವ ಹೆಸರಿನಿಂದ ಕರೆಯುತ್ತಾರೆ. ಶ್ರೀದೇವಿ ಭೂದೇವಿ ಸಹಿತನಾದ ಮಲಯಪ್ಪ ಸ್ವಾಮಿ ಒಂದೆಡೆಯಾದರೆ, ಅದಲ್ಲದೆ
ಶ್ರೀಕೃಷ್ಣನ ಹಾಗೂ ಸೀತಾ ಲಕ್ಷ್ಮಣಾಂಜನೇಯ ಸಮೇತನಾಗಿರುವ ರಾಮಭದ್ರನ ಉತ್ಸವ ವಿಗ್ರಹಗಳು ಕೂಡ ಇರುವುದು ಇಲ್ಲಿ ಇನ್ನೊಂದು ವಿಶೇಷವಾಗಿದೆ. ಅದಕ್ಕನುಗುಣವಾದಂತಹ ರೀತಿಯಲ್ಲಿ ಕೋದಂಡಪಾಣಿಯಾದಂತಹ ರಾಮಭದ್ರನು ಅತ್ಯಂತ ವಿಶೇಷ ವೈಭವದೊಂದಿಗೆ ಈ ರಾಮ ನವಮ್ಯೋತ್ಸವದ ಸಂದರ್ಭವಾಗಿ ಆಂಜನೇಯನನ್ನು ಅಧಿರೋಹಿಸಿ ವಿರಾಜಮಾನನಾಗಿರುವುದನ್ನು ತಾವು ಗಮನಿಸುತ್ತಿದ್ದೀರಿ. ಇಲ್ಲಿರುವಂತಹ ವಾಹನಗಳು ಅಂದರೆ ಅಶ್ವವಾಹನ, ಗರುಡವಾಹನ ಮತ್ತಿತರ ಎಲ್ಲ ವಾಹನಗಳು ಕೂಡ ಶ್ರೀ ಶ್ರೀನಿವಾಸನಿಗೆ ಸಂಬಂಧಪಟ್ಟಂತಹ ವಾಹನಗಳು. ಆ ವಾಹನಗಳಲ್ಲಿ ಇತರ ದೇವತೆಗಳಿಗೆ ಉತ್ಸವಗಳನ್ನು ನಿರ್ವಹಿಸುವುದಿಲ್ಲ. ರಾಮಭದ್ರನಿಗೆ ಮಾತ್ರ ಈ ರಾಮನವಮಿಯ ಸಂದರ್ಭದಲ್ಲಿ ಶ್ರೀ ಶ್ರೀನಿವಾಸನ ವಾಹನಗಳಲ್ಲಿ ಒಂದಾದ ಹನುಮದ್ವಾಹನದಲ್ಲಿ ಇರಿಸಿ ಮೆರವಣಿಗೆಯನ್ನು ಮಾಡುತ್ತಿರುವುದನ್ನು ತಾವು ಗಮನಿಸುತ್ತಿದ್ದೀರಿ. ಇದರ ಅರ್ಥ ಶ್ರೀನಿವಾಸನಿಗೂ ರಾಮನಿಗೂ ಯಾವ ವಿಧವಾದಂತಹ ಭೇದವಿಲ್ಲ. ರಾಮನೇ ಶ್ರೀನಿವಾಸನಾಗಿ ಕಲಿಯುಗದಲ್ಲಿ ಭಕ್ತರ ಜನರನ್ನು ಉದ್ಧರಿಸುತ್ತಿದ್ದಾನೆ. ತ್ರೇತಾಯುಗದಲ್ಲಿ ಆಂಜನೇಯನು ರಾಮಭಕ್ತನಾಗಿ ಅಲ್ಲಿ ಅವತರಿಸಿದ್ದಾನೆ. ಅಂತಹ ಒಂದು ವಿಶೇಷವಾದಂತಹ ವೈಭವಗಳೊಂದಿಗೆ ಇಂದಿನ ಹನುಮದ್ವಾಹನ ಸೇವಾ ವಿಧಿ ನಡೆದು ಬರುತ್ತಿರುವುದನ್ನು ತಾವು ಗಮನಿಸುತ್ತಿದ್ದೀರಿ. ಈ ರಾಮ ವಿಗ್ರಹವು ಕೂಡ ಒಂದು ವಿಶೇಷವಾದಂತಹ ಭಂಗಿಯಲ್ಲಿ ಇರುವುದನ್ನು ತಾವು ಗಮನಿಸಬಹುದು. ರಾಮನು ಕೋದಂಡಪಾಣಿಯಾಗಿ ಒಂದೆಡೆ ಯಾರನ್ನೋ ನೋಡುತ್ತಿರುವಂತೆ ರಾಮನ ದೃಷ್ಟಿ ಇರುತ್ತದೆ. ಆದ್ದರಿಂದ ರಾಮನು ತನ್ನ ಕತ್ತನ್ನು ಬಾಗಿಸಿದಂತಹ ರೀತಿಯಲ್ಲಿಯೇ ಉತ್ಸವ ವಿಗ್ರಹ ಇರುವುದು. ಈ ಉತ್ಸವ ವಿಗ್ರಹ ತಿರುಮಲ ಕ್ಷೇತ್ರಕ್ಕೆ ಸೇರಿದ ವಿಷಯದಲ್ಲಿ ಐತಿಹಾಸಿಕವಾಗಿ ರೋಚಕವಾದಂತಹ ಕಥೆ ಇದೆ. ತಿರುಮಲ ಕ್ಷೇತ್ರದಲ್ಲಿ 1000 ವರ್ಷಗಳ ಹಿಂದೆ ತಿರುಮಲ ನಂಬಿ ಎನ್ನುವಂತಹ ಮಹಾಭಕ್ತರು ಇದ್ದರು. ಅವರು ತಿರುಮಲದ ಶ್ರೀ ಶ್ರೀನಿವಾಸನಿಗೆ ವಿಶೇಷವಾದಂತಹ ತೀರ್ಥ ಕೈಂಕರ್ಯಗಳನ್ನು ನಿರ್ವಹಿಸುತ್ತಿದ್ದಂಥವರು. ಅಂಥವರ ಭಕ್ತಿಗೆ ಮೆಚ್ಚಿ ಪರಮಾತ್ಮ ವಿಶೇಷವಾದಂತಹ ಕೊಡುಗೆಗಳನ್ನು ಅವರಿಗೆ ಕೊಟ್ಟಿದ್ದಾನೆ. ಅದೇ ರೀತಿಯಲ್ಲಿ ಅನಂತ ಆಳ್ವಾರರು ಎಂದು ಕರೆಯಲ್ಪಟ್ಟಿರುವಂತಹ ಆಳ್ವಾರ್ ಮಹಾಶಯರು ಕೂಡ ತಿರುಮಲ ಕ್ಷೇತ್ರದಲ್ಲಿ ಅತ್ಯಂತ ಶ್ರೇಷ್ಠವಾದಂತಹ ವಿಧಿವಿಧಾನಗಳನ್ನು ನಡೆಸಿಕೊಂಡಿದ್ದಾರೆ. ಆ ರೀತಿಯಾಗಿ ಇರುವಂತಹ ಇಬ್ಬರು ಮಹನೀಯರು ಕೂಡ ಪರಮಾತ್ಮನನ್ನು ಅನೇಕ ವಿಧವಾಗಿ ಸಾಕ್ಷಾತ್ಕರಿಸಿಕೊಂಡವರು. ಪರಮಾತ್ಮ ಅವರಿಗೆ ಅನೇಕ ವಿಧವಾದಂತಹ ರೀತಿಯಲ್ಲಿ ಭಿನ್ನ ಭಿನ್ನ ಸಂದರ್ಭಗಳಲ್ಲಿ ದರ್ಶನವನ್ನು ನೀಡಿದ್ದಾನೆ. ಆದ್ದರಿಂದ ಈ ಇಬ್ಬರೂ ಮಹನೀಯರು ಕೂಡ ತಿರುಮಲ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಭಗವಂತನ ಸೇವೆಗೆ ಸಂಬಂಧಪಟ್ಟಂತೆ ಅತ್ಯಂತ ಮುಖ್ಯರಾದವರು. ತಿರುಮಲ ನಂಬಿ ಅವರು ಭಗವಂತನ ಪೂಜೆಗೆ ಬೇಕಾದಂತಹ ಪರಿಕರಗಳನ್ನು ತಂದುಕೊಡುವವರು. ವಿಶೇಷವಾಗಿ ಪರಮಾತ್ಮನ ಅಭಿಷೇಕಕ್ಕೆ ಪೂಜೆಗೆ ಬೇಕಾದಂತಹ ಮಡಿನೀರನ್ನು ಬಹುದೂರದ ಆಕಾಶಗಂಗೆಯಿಂದ ತಂದು ದೇವರಿಗೆ ದೇವಸ್ಥಾನದಲ್ಲಿ ಒಪ್ಪಿಸುತ್ತಿದ್ದರು. ಚಳಿ ಇರಲಿ, ಮಳೆ ಇರಲಿ, ಕತ್ತಲೆ ಇರಲಿ, ಬೆಳಗಿನ ಜಾವದಲ್ಲಿ ಸೂರ್ಯೋದಯಕ್ಕಿಂತ ಮುಂಚಿತವಾಗಿಯೇ ಎದ್ದು ಸ್ನಾನ ಸಂಧ್ಯಾವಂದನಾದಿಗಳನ್ನು ಪೂರೈಸಿಕೊಂಡು ಅವರು ಮಡಿವಸ್ತ್ರದಲ್ಲಿ ಬಹುದೂರ ಕಾಲ್ನಡಿಗೆಯಲ್ಲಿ ಅರಣ್ಯದಲ್ಲಿ ನಡೆದು ಆ ಶುಭಕರವಾದಂತಹ ತೀರ್ಥವನ್ನು ರಾಮಸೇವೆಗಾಗಿ ತಂದು ಒಪ್ಪಿಸುತ್ತಿದ್ದಂತಹ ಮಹನೀಯರು. ಅವರು ಕೇವಲ ಭಗವತ್ ಕೈಂಕರ್ಯ ಪರಾಯಣರಷ್ಟೇ ಅಲ್ಲದೆ ಅಪಾರವಾದಂತಹ ಶ್ರೇಷ್ಠವಾದಂತಹ ವೈಭವವನ್ನು ಹೊಂದಿರುವಂತಹ ಮಹಾಪಂಡಿತರು. ರಾಮಾಯಣದ ವಿಷಯದಲ್ಲಿ ಅವರಿಗಿರುವಂತಹ ಕೀರ್ತಿ ಎಂದರೆ ರಾಮಾಯಣಕ್ಕೆ 18 ವಿಧವಾದಂತಹ ಅರ್ಥಗಳನ್ನು ಹೇಳಬಲ್ಲಂತಹ ಪಂಡಿತರು, ಮಹಾರಾಮೋಪಾಸಕರು. ಅಂತಹ ಮಹನೀಯರಿಗೆ ಸಂಬಂಧಪಟ್ಟಂತಹ ಒಂದು ವಿಶೇಷವಾದ ಘಟನೆಯ ಸಂದರ್ಭದಲ್ಲಿ ಈ ಮಹತ್ವಪೂರ್ಣವಾದಂತಹ ರಾಮವಿಗ್ರಹ ಮಾತನ್ನು ನಾವು ಈ ಹಾಡಿನ ನಂತರ ಯೌವರಿ ಮೆಚ್ಚದಗವು ಇದ್ದರಿಲೋ ರಾಮ ರಾಮ. ಯೌವರಿ ಮೆಚ್ಚತಗವು ಇದ್ದ
ఎవ్వరి మెచ్చదగవు ఇద్దరిలో రామ రామ రవ్వగా సురలు విచారము చేసేరిందుకే రామ శ్రీరామ రామ రామ శ్రీరామ రామ శ్రీరామ రామ రామ శ్రీరామ. దశరథు యజ్ఞములో తగ నీవు జనింప దశకంఠు మేనబుట్టెదావాగ్ని. దశరథు యజ్ఞములో తగ నీవు జనింప దశకంఠు మేన పుట్టెదావాగ్ని వశమైన శాంతితో వర్ణనకెక్కితి నీవు వశమైన శాంతితో వర్ణనకెక్కితి నీవు దశకంఠుడందినట్టి ధర్మమందె సమసే. వశమైన శాంతితో వర్ణనకెక్కితి నీవు దశకంఠుడందినట్టి ధర్మమందె సమసే దశకంఠుడందినట్టి ధర్మమందె సమసే. ఎవ్వరి మెచ్చదగవు ఇద్దరిలో రామ రామ రవ్వగా సురలు విచారము చేసేరిందుకే రామ శ్రీరామ రామ రామ శ్రీరామ రామ శ్రీరామ రామ రామ శ్రీరామ. నెరి తొల్లి సీతకుగా నీవు విల్లెత్తగాను చెరకు విల్లెత్తె నీ పెజేరి మరుడు. నిరి తొల్లి సీతకుగా నీవు విల్లెత్తగాను చెరకు విల్లెత్తె నీ పెజేరి మరుడు విరిగే నీవెత్తినట్టి విల్లైతేనెంతైనా విరిగి నీవెత్తినట్టి విల్లైతేనెంతైనా విరుగక ఆతని విల్లు వెసపెండ్లి చేసెను. విరిగే నీవెత్తినట్టి విల్లైతేనెంతైనా విరుగక ఆతని విల్లు వెసపెండ్లి చేసెను విరుగక ఆతని విల్లు వెసపెండ్లి చేసెను. ఎవ్వరి మెచ్చదగవు ఇద్దరిలో రామ రామ రవ్వగా సురలు విచారము చేసేరిందుకే రామ శ్రీరామ రామ రామ శ్రీరామ రామ శ్రీరామ రామ రామ శ్రీరామ. శ్రీ వెంకటాద్రి మీద చేరి ఎక్కితివి నీవు ఆవెలది నీవురము అట్టి ఎక్కెను. శ్రీ వెంకటాద్రి మీద చేరి ఎక్కితివి నీవు ఆ వెలది నీవురము అట్టె ఎక్కెను దేవుడవై ఇందరిలో తిరుగాడుదువుగాని దేవుడవై ఇందరిలో తిరుగాడుదువుగాని ఓవల నాకైతే నీపై ఉన్నచోనే ఉన్నది. దేవుడవై ఇందరిలో తిరుగాడుదువుగాని ఓవల నాకైతే నీపై ఉన్నచోనే ఉన్నది ఓవల నాకైతే నీపై ఉన్నచోనే ఉన్నది ఎవ్వరి
మెచ్చదగవు ఇద్దరిలో రామ రామ రవ్వగా సురలు విచారము చేసేరిందుకే రామ శ్రీరామ రామ రామ శ్రీరామ రామ శ్రీరామ రామ రామ శ్రీరామ రామ శ్రీరామ రామ రామ శ్రీరామ రామ శ్రీరామ రామ రామ శ్రీరామ. ಶ್ರೀರಾಮಚಂದ್ರನ ಜನ್ಮದಿನವಾದ ಚೈತ್ರ ಶುದ್ಧ ನವಮಿಯ ಶುಭ ಸಂದರ್ಭದಲ್ಲಿ ತಿರುಮಲ ಕ್ಷೇತ್ರದಲ್ಲಿ ನಡೆದು ಬರುತ್ತಿರುವ ಹನುಮದ್ವಾಹನ ಸೇವಾ ವಿಧಿಯನ್ನು ಪ್ರತ್ಯಕ್ಷವಾಗಿ ವೀಕ್ಷಿಸುತ್ತಿದ್ದೀರಿ. ಕೋದಂಡರಾಮನ ಈ ಹನುಮದ್ವಾಹನ ಸೇವಾ ವೈಭವ ತಿರುಗಿರಿಯ 4 ರಥಬೀದಿಗಳಲ್ಲಿ ವೈಭವೋಪೇತವಾಗಿ ನಡೆದು ಬರುತ್ತಿರುವುದನ್ನು ತಾವು ಗಮನಿಸಬಹುದು. ಲೋಕಾಭಿರಾಮನಾದಂತಹ ಶ್ರೀರಾಮನು ಸಮಸ್ತ ಲೋಕಕ್ಕೆ, ಸಮಸ್ತ ಮಾನವ ಸಮುದಾಯಕ್ಕೆ ಬದುಕುವ ಸ್ವಚ್ಛವಾದ ಶುದ್ಧವಾದ ರೀತಿ ನೀತಿಯನ್ನು ಸ್ಪಷ್ಟವಾಗಿ ತಿಳಿಯಪಡಿಸಿದವನು. ಅದರಂತೆ ಬದುಕಿ ಜಗತ್ತಿಗೆ ತನ್ನ ಜೀವನವೇ ಸಂದೇಶವಾಗಿ ನಿಂತವನು. ಆದ್ದರಿಂದ ರಾಮನನ್ನು ಮರ್ಯಾದಾ ಪುರುಷೋತ್ತಮ ಎಂದು ಕರೆದಿದ್ದಾರೆ. ಮರ್ಯಾದೆ ಎಂದರೆ ನಿಯಮ ಎನ್ನುವುದು ಸಂಸ್ಕೃತದಲ್ಲಿ ಅರ್ಥ. ಯಾವುದು ಮೇರೆ, ಯಾವುದು ನಿಯಮ, ಇದನ್ನು ಸ್ಪಷ್ಟಪಡಿಸಿದವನು ರಾಮ. ಆದ್ದರಿಂದ ಯಾವುದನ್ನು ದಾಟಬಾರದು ಎನ್ನುವುದನ್ನು ರಾಮ ಸ್ಪಷ್ಟಪಡಿಸಿದ್ದಾನೆ. ಆದ್ದರಿಂದಾಗಿ ಆ ರಾಮನು ಆ ಮರ್ಯಾದೆಯನ್ನು ಪಾಲಿಸಿದಂತಹ ಮಹನೀಯ ಮೂರ್ತಿಯಾಗಿ, ಸಮಸ್ತ ಮಾನವರಲ್ಲಿ ಶ್ರೇಷ್ಠನಾಗಿ, ಪುರುಷೋತ್ತಮ ಎನ್ನುವಂತಹ ಹೆಸರನ್ನು ಸಂಪಾದಿಸಿದ್ದಾನೆ. ಪರಮಪುರುಷನು ಭೂಮಿಯಲ್ಲಿ ಪುರುಷೋತ್ತಮನಾಗಿ ತನ್ನ ಅವತಾರವನ್ನು ನಡೆಸಿದ್ದಾನೆ. ಆದ್ದರಿಂದ ಭಾರತೀಯರೆಲ್ಲರಿಗೂ ರಾಮನು ಆದರ್ಶಭೂತನಾದವನು. ರಾಮನ ನಡೆ ಎಲ್ಲರಿಗೂ ಅತ್ಯಂತ ಮುಖ್ಯವಾದಂತಹ ಮಾರ್ಗದರ್ಶನವಾಗಿದೆ. ರಾಮನ ಅಡಿಯನ್ನು ಇಟ್ಟು ರಾಮನು ನಡೆದ ದಾರಿಯಲ್ಲಿ ಭಾರತೀಯರೆಲ್ಲರೂ ಅತ್ಯಂತ ಧೈರ್ಯವಾಗಿ ಧರ್ಮ ಮಾರ್ಗದಲ್ಲಿ ಅಡೆತಡೆಗಳನ್ನು ಲೆಕ್ಕಿಸದೆ ಸಾವಿರಾರು ವರ್ಷಗಳಿಂದ ಬದುಕಿ ಬಂದಿರುವುದನ್ನು ನಾವು ನೋಡುತ್ತೇವೆ. ಆದ್ದರಿಂದಾಗಿ ರಾಮನು ಎಲ್ಲ ಜನರಿಗೂ ಆದರ್ಶಭೂತನಾದವನು. ರಾಮನು ಎಲ್ಲರಿಗೂ ಕೂಡ ದಾರಿದೀಪವಾಗಿರುವವನು. ರಾಮನ ನಡಿಗೆಯನ್ನು ಅನುಸರಿಸಿ ನಡೆದಂಥವರಿಗೆ ಯಾವ ವಿಧವಾದಂತಹ ನರಕದ ಭಯವಿಲ್ಲ, ಪಾಪಭೀತಿ ಇಲ್ಲ. ಆದ್ದರಿಂದ ಧರ್ಮೋ ರಕ್ಷತೆ ರಕ್ಷಿತಃ ಎನ್ನುವಂತಹ ಮಾತಿನಂತೆ ಧರ್ಮರಕ್ಷಕರಾಗಿ, ಧರ್ಮದಿಂದ ರಕ್ಷಿತರಾಗಿ ಎಲ್ಲರೂ ಸದ್ಗತಿಯನ್ನು, ಸಮುನ್ನತಿಯನ್ನು ಪಡೆಯುತ್ತಾರೆ ಎನ್ನುವುದು ರಾಮಾವತಾರದ ಸಾರಾಂಶವಾಗಿದೆ. ಹಿಂದೆ ತಿರುಮಲ ನಂಬಿಯವರ ಜೀವನ ಚರಿತ್ರೆಯನ್ನು ನೋಡುತ್ತಿದ್ದಂತಹ ಸಂದರ್ಭ, ಈಗ ನಾವು ಕಾಣುತ್ತಿರುವಂತಹ ಈ ರಾಮನ ವಿಗ್ರಹಕ್ಕೂ ಅವರ ಜೀವನಕ್ಕೂ ವಿಶೇಷವಾದ ಸಂಬಂಧವಿದೆ. ತಿರುಮಲ ನಂಬಿಯವರು ರಾಮಾಯಣವನ್ನು ಅರೆದು ಕುಡಿದವರು, ರಾಮಾಯಣದ ಎಲ್ಲ ಮುಖಗಳನ್ನು ಅರಿತವರು. ಮುಖತಃ ಸಂಪೂರ್ಣ ರಾಮಾಯಣದ ಪ್ರತಿಶ್ಲೋಕಗಳನ್ನು ಕಂಠಸ್ಥ ಮಾಡಿಕೊಂಡವರು, ಅದರ ವ್ಯಾಖ್ಯಾನಗಳೆಲ್ಲವನ್ನೂ ಚೆನ್ನಾಗಿ ಅರಿತವರು. ಅಂತಹ ಮಹನೀಯರು ವಿಶಿಷ್ಟಾದ್ವೈತ ವೇದಾಂತದ ಪ್ರಚಾರಕರಾಗಿರುವ ಶ್ರೀಮದ್ ರಾಮಾನುಜಾಚಾರ್ಯರಿಗೆ ದಿನವೂ ಬೆಟ್ಟವನ್ನು ಇಳಿದು ಬಂದು ಪಾಠವನ್ನು ಹೇಳಿದಂಥವರು. ಹಾಗೆ ಅವರು ತಮ್ಮ ಪಾಠವನ್ನು ನಿರಂತರವಾಗಿ ಬಾಲಕಾಂಡದಿಂದ ಯುದ್ಧಕಾಂಡದವರೆಗೂ ಕೂಡ ಪ್ರತಿ ವಿಷಯದಲ್ಲಿಯೂ ಪ್ರತಿ ಶ್ಲೋಕದಲ್ಲಿಯೂ ಅನೇಕ ವಿಧವಾದಂತಹ ಅರ್ಥಗಳನ್ನು ತಿಳಿಯಪಡಿಸುತ್ತಾ ಅನೇಕ ವರ್ಷಗಳೇ ಕಳೆದ ಸಂದರ್ಭದಲ್ಲಿ
ಯಾವಾಗ ವಿಭೀಷಣ ಶರಣಾಗತಿ ಎನ್ನುವಂತಹ ಮುಖ್ಯವಾದ ಘಟ್ಟ ಬಂತೋ ಆ ಸಂದರ್ಭದಲ್ಲಿ ಅನಿರೀಕ್ಷಿತವಾಗಿ ಕೆಲವರು ತಿರುಮಲ ಕ್ಷೇತ್ರಕ್ಕೆ ಭಿನ್ನ ಭಿನ್ನವಾದಂತಹ ವಿಗ್ರಹಗಳನ್ನು ತಂದು ಒಪ್ಪಿಸಿದರು. ಯಾವುದೋ ಸ್ಥಾನದಲ್ಲಿ ಪೂಜೆ ಇಲ್ಲದೆಯೋ ಅಥವಾ ಬೇರೆ ಬೇರೆ ಅವಾಂತರಗಳಿಂದಲೋ ಅದನ್ನು ತಾವು ಪೂಜಿಸಲಿಕ್ಕೆ ಸಾಧ್ಯವಿಲ್ಲ ಎನ್ನುವ ದೃಷ್ಟಿಯಲ್ಲಿ ಅದನ್ನು ತಿಮ್ಮಪ್ಪನಿಗೆ ಒಪ್ಪಿಸುವುದಕ್ಕಾಗಿ ತಿರುಮಲ ಕ್ಷೇತ್ರಕ್ಕೆ ತಂದರಂತೆ. ಹಾಗೆ ಬಂದಂತಹ ವಿಗ್ರಹದಲ್ಲಿ ರಾಮನ ವಿಗ್ರಹ, ಸೀತೆಯ ವಿಗ್ರಹ, ಹನುಮನ ವಿಗ್ರಹ, ಅದೇ ರೀತಿಯಲ್ಲಿ ಸುಗ್ರೀವಾದಿ ವಿಗ್ರಹಗಳು ಕೂಡ ಅಲ್ಲಿವೆ. ಸುಗ್ರೀವ, ಅಂಗದ, ರಾಮ, ಸೀತೆ, ಆಂಜನೇಯ ಈ 5 ವಿಗ್ರಹಗಳು ತಿರುಮಲದಲ್ಲಿ ಇಂದಿಗೂ ಇವೆ. ಎಲ್ಲಿಯೂ ಕೂಡ ಸೀತಾರಾಮ, ಲಕ್ಷ್ಮಣ, ಆಂಜನೇಯ ಇಷ್ಟೇ ವಿಗ್ರಹಗಳನ್ನು ನೋಡುತ್ತೇವೆ. ಎಲ್ಲಿಯೂ ಕೂಡ ಅಂಗದನಿಗೆ ವಿಗ್ರಹವಿರುವುದಿಲ್ಲ, ಸುಗ್ರೀವನಿಗೆ ವಿಗ್ರಹವಿರುವುದಿಲ್ಲ. ಆದರೆ ತಿರುಮಲ ಕ್ಷೇತ್ರದಲ್ಲಿ ಆ ರಾಮ ಪರಿವಾರವಿಲ್ಲವಿದೆ ಎನ್ನುವುದನ್ನು ನಾವು ಈ ಸಂದರ್ಭದಲ್ಲಿ ಸ್ಮರಿಸುತ್ತಾ ಈ ಹಾಡಿನ ನಂತರ ಮುಂದಿನ ಜಯ ಜಯ ನಿಗಮಾಂತ ಸಾರ ಜಯ ಜಯ ನಿಗಮಾಂತ ಸಾರ ಜಯ ಜಯ ಕನಕಾದ್ರಿ ಧೀರ ಜಯ ಜಯ ನಿಗಮಾಂತ ಸಾರ ಜಯ ಜಯ ಕನಕಾದ್ರಿ ಧೀರ ಜಯ ಜಯ ನಿಗಮಾಂತ ಸಾರ ಜಯ ಜಯ ಜಲಧಿ ಗಂಭೀರ ಜಯ ಜಯ ಜಲಧಿ ಗಂಭೀರ ಜಯ ಜಯ ಭಕ್ತ ಮಂದಾರ ಜಯ ಜಯ ನಿಗಮಾಂತ ಸಾರ ಜಯ ಜಯ ಕನಕಾದ್ರಿ ಧೀರ ಜಯ ಜಯ ನಿಗಮಾಂತ ಸಾರ ಜಯ ಜಯ ದಾನವ ಭೀಮಾ ಜಯ ಜಯ ಸುಗುಣಾಭಿರಾಮ ಜಯ ಜಯ ದಾನವ ಭೀಮಾ ಜಯ ಜಯ ಸುಗುಣಾಭಿರಾಮ ಜಯ ಜಯ ಪರಿಪೂರ್ಣ ಕಾಮ ಜಯ ಜಯ ಪರಿಪೂರ್ಣ ಕಾಮ ಜಯ ಜಯ ದೈವಲರಾಮ ಜಯ ಜಯ ನಿಗಮಾಂತ ಸಾರ ಜಯ ಜಯ ಕನಕಾದ್ರಿ ಧೀರ ಜಯ ಜಯ ನಿಗಮಾಂತ ಸಾರ
ಜಯ ಜಯ ವರಚಿದಾಕಾಶ ಜಯ ಜಯ ಜಲದ ಸಂಕಾಶ ಜಯ ಜಯ ವರಚಿದಾಕಾಶ ಜಯ ಜಯ ಶೇಷಾಚಲೇಶ ಜಯ ಜಯ ಶೇಷಾಚಲೇಶ ಜಯ ಜಯ ತರಿಗೊಂಡಾಧೀಶ ಜಯ ಜಯ ನಿಗಮಾಂತ ಸಾರ ಜಯ ಜಯ ಕನಕಾದ್ರಿ ಧೀರ ಜಯ ಜಯ ನಿಗಮಾಂತ ಸಾರ ನಿದಬ ಮಗರಿ ಸಾರಿ ಗಮಪ ಜಯ ಜಯ ನಿಗಮಾಂತ ಸಾರ దని దని పదని దాప మపదని దప మగరి సని దని గరి గని దని గరి సని దప దని స జయ జయ నిగమాంత సార దాని దని సరి గరి గ సరి ని గరి సని దప దని పద మప దాని ద పదని సదా నినిద 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 నిదప మగరి సని నిద నినిద నినిద ని సరి గమ పద నిదప సని దప రి సని దప గరి సని దప మగరి సని దప దని సరి గమ గమ గరి సరి గమ గమ గరి సరి గ ది గరి సని స గమ గమ గరి సని స సని దప మగమ గరి గమ ప జయ జయ నిగమాంత సార ಜಯಘೋಷವನ್ನು ಮಾಡಲಾಗಿದೆ. ನಿಗಮ ಎಂದರೆ ವೇದ, ನಿಗಮಾಂತವೆಂದರೆ ವೇದಾಂತ. ಸಮಸ್ತ ವೇದಾಂತದ ಸಾರವೇನೆಂದರೆ ನಿನ್ನನ್ನು ನೀನು ತಿಳಿದುಕೋ ಎನ್ನುವುದು, ನಿನ್ನನ್ನು ನೀನು ಅರಿತುಕೋ. ಆ ರೀತಿಯಾಗಿ ತನ್ನ ಅರಿವನ್ನು ಮೂಡಿಸಿಕೊಳ್ಳುವುದೇ ಜೀವನದ ಸಾರ್ಥಕತೆ. ಆದ್ದರಿಂದಾಗಿ ಅಂತಹ ಸಾರ್ಥಕತೆಯನ್ನು ಕೊಡುವಂತಹ ರಾಮಭದ್ರನನ್ನು ಈ ಸಂದರ್ಭದಲ್ಲಿ ಆಶ್ರಯಿಸುತ್ತಿದ್ದೇವೆ. ಯಾರ ನಾಮೋಚ್ಚಾರಣೆಯಿಂದ ಅತ್ಯಂತ ಪಾಪ ಕಾರ್ಯದಲ್ಲಿ ನಿರತನಾಗಿದ್ದಂತಹ ಬೇಡನು ಕೂಡ ರಾಮಕಥೆಯನ್ನು ಬರೆಯುವಷ್ಟರ ಮಟ್ಟಿಗಿನ ಮಹತ್ವವನ್ನು, ಕವಿತ್ವವನ್ನು ಪಡೆದನು. ಅಂತಹ ಮಹತ್ವಪೂರ್ಣವಾದಂತಹ ಅನುಗ್ರಹವನ್ನು ಮಾಡಬಲ್ಲಂತಹ ರಾಮಭದ್ರನನ್ನು ನಾವೀಗ ವೀಕ್ಷಿಸುತ್ತಿದ್ದೇವೆ. ರಾಮನಾಮದ ಮಹತ್ವ ಅದು. ಹಿಂದೆ ಈ ವಿಗ್ರಹದ ಬಗ್ಗೆ ನಾವು ತಿಳಿದುಕೊಳ್ಳುವ ಪ್ರಯತ್ನವನ್ನು ಮಾಡಿದ್ದೇವೆ. ಆ ವಿಭೀಷಣ ಶರಣಾಗತಿಯ ಪಾಠದ ಸಂದರ್ಭದಲ್ಲಿ ತಿರುಮಲ ಕ್ಷೇತ್ರಕ್ಕೆ ಭಿನ್ನ ಭಿನ್ನ ಸಂದರ್ಭಗಳಲ್ಲಿ ಇಂತಹ ವಿಗ್ರಹಗಳು ಬಂದವು. ಆ ವಿಗ್ರಹಗಳನ್ನು ಒಟ್ಟಿಗೆ ಇಟ್ಟು ನೋಡಿದಾಗ ಆ ರಾಮನು ತನ್ನ ತಲೆಯನ್ನು ತಿರುಗಿಸಿ ವಿಭೀಷಣನ ಕಡೆಗೆ, ಹನುಮನ ಕಡೆಗೆ ನೋಡುತ್ತಿರುವುದನ್ನು ಗಮನಿಸಬಹುದು. ಹನುಮನು ಕೂಡ ಹಿರಿಯರ ಸಮ್ಮುಖದಲ್ಲಿ ಮಾತನಾಡುವ ಸಂದರ್ಭದಲ್ಲಿ ಅಪಚಾರವಾಗಬಾರದು ಎನ್ನುವ ದೃಷ್ಟಿಯಿಂದ ಬಾಯಿಗೆ ಕೈಯನ್ನು ಅಥವಾ ವಸ್ತ್ರವನ್ನು ಅಡ್ಡ ಇಟ್ಟು ಮಾತನಾಡುವುದು ಪ್ರಾಚೀನವಾದಂತಹ ಒಂದು ಶಿಷ್ಟಾಚಾರ. ಆ ರೀತಿಯಲ್ಲಿ ಹನುಮನು ರಾಮನಿಗೆ ಏನೋ ಹೇಳುತ್ತಿರುವಂತೆ, ರಾಮನು ತದೇಕಚಿತ್ತನಾಗಿ ನೋಡುತ್ತಿರುವಂತೆ, ಉಳಿದಂತಹ ಅಂಗದ ಸುಗ್ರೀವಾದಿಗಳು ರಾಮನ ಜೊತೆಗಿರುವಂತೆ ಆ ವಿಗ್ರಹಗಳ ಸಮುದಾಯವಿದೆ. ಆಗ ತಿರುಮಲ ನಂಬಿಯವರಿಗೆ ಸ್ಪಷ್ಟವಾಗಿತ್ತು, ಇದು ವಿಭೀಷಣ ಶರಣಾಗತಿಯ ಘಟ್ಟದಲ್ಲಿ
ಹನುಮನು ರಾಮನಿಗೆ ಸಲಹೆಯನ್ನು ನೀಡುತ್ತಿರುವಂತಹ ಸಂದರ್ಭ. ಅಂದರೆ ಉಳಿದಂತಹ ಸುಗ್ರೀವಾದಿಗಳು ವಿಭೀಷಣನನ್ನು ಸ್ವೀಕರಿಸುವಲ್ಲಿ ತಿರಸ್ಕಾರವನ್ನು ಅಥವಾ ಶಂಕೆಯನ್ನು ವ್ಯಕ್ತಪಡಿಸಿದ ಸಂದರ್ಭದಲ್ಲಿ ವಿಭೀಷಣನನ್ನು ಸ್ವೀಕರಿಸುವಂತೆ ಹೇಳಿದಂತಹ ಏಕೈಕ ವ್ಯಕ್ತಿ ಹನುಮ. ಆ ರೀತಿಯಾಗಿ ರಾಮನು ಹನುಮನ ಮಾತನ್ನು ಕೇಳುತ್ತಿರುವಂತಹ ಅದ್ಭುತವಾದ ಘಟ್ಟದ ಭಾಗವಾಗಿ ರಾಮನ ವಿಗ್ರಹವನ್ನು ನಾವು ಈ ಸಂದರ್ಭದಲ್ಲಿ ವೀಕ್ಷಿಸುತ್ತಿದ್ದೇವೆ. ಅಂತಹ ವಿಶಿಷ್ಟವಾದಂತಹ ಒಂದು ಅಸಾಧಾರಣವಾದಂತಹ ಘಟ್ಟಕ್ಕೆ ಸಾಕ್ಷಿಯಾಗಿತ್ತು ತಿರುಮಲ ಕ್ಷೇತ್ರ. ಅಂದಿನಿಂದ ಇಂದಿನವರೆಗೂ ಕೂಡ ಆ ವಿಗ್ರಹಗಳು ತಿರುಮಲ ಕ್ಷೇತ್ರದಲ್ಲಿ ಪೂಜೆಯನ್ನು ಪಡೆದುಕೊಳ್ಳುತ್ತಿವೆ. ಬ್ರಹ್ಮೋತ್ಸವದಂತಹ ಸಂದರ್ಭದಲ್ಲಿ ಪ್ರಾರಂಭದಲ್ಲಿ ಮೆರವಣಿಗೆಯಲ್ಲಿ ಭಾಗವಹಿಸುವಂತಹ ಗೌರವವನ್ನು ಕೂಡ ಪಡೆದುಕೊಳ್ಳುತ್ತಿವೆ. ರಾಮ, ಸೀತಾ, ಲಕ್ಷ್ಮಣ, ಹನುಮಂತ ಈ 4 ವಿಗ್ರಹಗಳಿಗೆ ಪುನರ್ವಸು ನಕ್ಷತ್ರ, ಪ್ರತಿ ತಿಂಗಳ ಬರುವಂತಹ ಪುನರ್ವಸು ನಕ್ಷತ್ರದ ಸಂದರ್ಭದಲ್ಲಿ ಸಂಜೆಯ ದೀಪಾಲಂಕರಣ ಸೇವೆಯನ್ನು ನಡೆಸಿಕೊಡುತ್ತಾರೆ. ಹೀಗೆ ತಿರುಮಲ ಕ್ಷೇತ್ರದಲ್ಲಿ ವಿಶೇಷವಾಗಿ ಆದರಣೀಯನಾಗಿರುವ ಕೋದಂಡಪಾಣಿಯಾದಂತಹ ರಾಮನನ್ನು ತಾವೀ ಸಂದರ್ಭದಲ್ಲಿ ವೀಕ್ಷಿಸುತ್ತಿದ್ದೀರಿ. ಸ್ವಾಮಿಯ ಪುಷ್ಕರಣಿಯ ಸಮೀಪಕ್ಕೆ ವಾಹನ ಸೇವೆ ಬಂದು ನಿಂತಿದೆ. ಸ್ವಾಮಿ ಪುಷ್ಕರಣಿಗೆ ಎದುರಾಗಿ ನಿಂತಿರುವುದನ್ನು ತಾವು ಗಮನಿಸುತ್ತಿದ್ದೀರಿ. ಸ್ವಾಮಿ ಪುಷ್ಕರಣಿಗೆ ರಾತ್ರಿ ವಾಹನ ಸೇವೆಗಳ ಸಂದರ್ಭದಲ್ಲಿ ಎಲ್ಲ ತೀರ್ಥದೇವತೆಗಳಿಗೂ ಕೂಡ ಪರಮಾತ್ಮನಿಗೆ ನಿವೇದಿಸಿದಂತಹ ಆ ನಿವೇದನೆಯನ್ನು ಒಪ್ಪಿಸುವಂತಹ ಒಂದು ಆಚಾರವಿದೆ. ಅದಕ್ಕನುಗುಣವಾದಂತಹ ರೀತಿಯಲ್ಲಿ ಈ ಸಂದರ್ಭದಲ್ಲಿ ಆ ರಾಮನಿಗೆ ನೈವೇದ್ಯಾದಿಗಳನ್ನು, ಮಂಗಲ ನೀರಾಜನವನ್ನು ನಿವೇದಿಸಿ ಅರ್ಘ್ಯಪಾದ್ಯಾದಿಗಳನ್ನು ನಿವೇದಿಸಿದ ನಂತರ ಅದನ್ನು ಎಲ್ಲ ತೀರ್ಥದೇವತೆಗಳಿಗೂ ಕೂಡ ನಿವೇದಿಸಲಾಗುತ್ತದೆ. ಅಂತಹ ಈ ಒಂದು ಪ್ರಕ್ರಿಯೆಯನ್ನು ಸ್ವಾಮಿ ಪುಷ್ಕರಣಿಯ ಆರತಿ ಎಂದು ಕರೆಯುತ್ತಾರೆ. ಅದಕ್ಕನುಗುಣವಾದಂತಹ ರೀತಿಯಲ್ಲಿ ಮಹತ್ವಪೂರ್ಣವಾದಂತಹ ಒಂದು ಪ್ರಕ್ರಿಯೆ ನಡೆದು ಬರುತ್ತಿರುವುದನ್ನು ತಾವು ಗಮನಿಸುತ್ತಿದ್ದೀರಿ. ಇದೀಗ ನಕ್ಷತ್ರ ನೀರಾಜನವನ್ನು ಹನುಮತ್ ಸಹಿತ ರಾಮಚಂದ್ರನಿಗೆ ನಿವೇದಿಸಿದ್ದಾರೆ. ಇದನ್ನು ಸ್ವಾಮಿ ಪುಷ್ಕರಣಿಗೂ ಕೂಡ ನಿವೇದಿಸುವಂತಹ ಸಂದರ್ಭವಿದೆ. ಸಮಸ್ತ ತೀರ್ಥಗಳ ಸಮಾಹಾರ, ಎಲ್ಲ ತೀರ್ಥಗಳು ಕೂಡ ಒಂದಾಗಿರುವಂತಹ ಏಕೈಕ ಕ್ಷೇತ್ರವಾಗಿ ಸ್ವಾಮಿ ಪುಷ್ಕರಣಿಯನ್ನು ಪೂಜಿಸಲಾಗುತ್ತದೆ. ಈ ಸ್ವಾಮಿ ಪುಷ್ಕರಣಿಗೆ ವಿಶೇಷವಾದಂತಹ ಮಹತ್ವ ಇದೆ, ವಿಶೇಷವಾದಂತಹ ಪೌರಾಣಿಕವಾದ ಹಿನ್ನೆಲೆ ಇದೆ. ಈ ಸ್ವಾಮಿ ಪುಷ್ಕರಣಿಯೇ ವೆಂಕಟಾಚಲದ ಹೆಗ್ಗುರುತಾಗಿದೆ. ಈ ಸ್ವಾಮಿ ಪುಷ್ಕರಣಿಯ ತಟದಲ್ಲಿಯೇ ಪರಮಾತ್ಮ ಶ್ರೀ ವೆಂಕಟೇಶ್ವರನಾಗಿ ನೆಲೆ ನಿಂತ ಎನ್ನುವಂತಹ ವಿಚಾರ ಪುರಾಣಗಳಲ್ಲಿ ಅಭಿವ್ಯಕ್ತವಾಗಿದೆ. ಅಂದರೆ ಮೊದಲು ಸ್ವಾಮಿ ಪುಷ್ಕರಣಿ, ನಂತರ ಶ್ರೀನಿವಾಸನ ಆಗಮನ. ಪುರಾಣ ಪ್ರಸಿದ್ಧವಾದಂತಹ ವೆಂಕಟಾಚಲದ ಪ್ರಧಾನವಾದಂತಹ ತೀರ್ಥ ಇದು. ಸಾವಿರಾರು ತೀರ್ಥಗಳ ನಿಲಯವಾಗಿರುವಂತಹ ಈ ತಿರುಗಿರಿ ವೆಂಕಟಗಿರಿಯ ಮೇಲೆ ಎಲ್ಲ ತೀರ್ಥಗಳಿಗೆ ಸ್ವಾಮಿಯಾಗಿರುವಂತಹ, ಪ್ರಭುವಾಗಿರುವ, ರಾಜನಾಗಿರುವ, ತೀರ್ಥಾದಿಗಳ ರಾಜನಾಗಿರುವಂತಹ ಈ ಸ್ವಾಮಿ ಪುಷ್ಕರಣಿಗೆ ಈ ಸಂದರ್ಭದಲ್ಲಿ ನೀರಾಜನವನ್ನು ನಿವೇದಿಸುತ್ತಿರುವಂತಹ ಸಂದರ್ಭ. ರಾಮನಿಗೆ ಕರ್ಪೂರ ಮಂಗಲ ನೀರಾಜನವನ್ನು ನಿವೇದಿಸುತ್ತಿದ್ದಾರೆ. ರಾಮೋ ವಿಗ್ರಹವಾನ್ ಧರ್ಮ ಎನ್ನುವ ಮಾತು ಸುಪ್ರಸಿದ್ಧವಾದದ್ದು. ರಾಮನೆಂದರೆ ಧರ್ಮ, ಧರ್ಮವೆಂದರೆ ರಾಮ. ರಾಮನ ನಡೆ ನುಡಿ ಎಲ್ಲವೂ ಕೂಡ ಧರ್ಮಮಯವಾದದ್ದು. ಎಲ್ಲಿಯೂ ಕೂಡ ಯಾವುದೇ ವಿಧವಾದಂತಹ ದೋಷವನ್ನು ನೋಡಲು ಸಾಧ್ಯವಿಲ್ಲ. ಅಂತಹ ಮಹತ್ವಪೂರ್ಣವಾದಂತಹ ಒಂದು ವೈಭವವನ್ನು ಪಡೆದುಕೊಂಡಿರುವಂತಹ ರಾಮಚಂದ್ರನಿಗೆ ಇಂದು ಅತ್ಯಂತ ವಿಶೇಷವಾದಂತಹ ವೈಭವಗಳೊಂದಿಗೆ ಈ ಮಹತ್ವಪೂರ್ಣವಾದಂಥ ಒಂದು ಪ್ರಕ್ರಿಯೆಯನ್ನು ನಿರ್ವಹಿಸುತ್ತಿರುವುದನ್ನು ತಾವು ಗಮನಿಸುತ್ತಿದ್ದೀರಿ. ಶುಭಕರನಾಗಿರುವಂತಹ ರಾಮನ್ ಸರ್ವರಿಗೂ ಮಂಗಳವನ್ನು, ಶುಭವನ್ನು, ಆನಂದವನ್ನು, ಸಂತೋಷವನ್ನು ಉಂಟು ಮಾಡಲಿ ಎಂದು ಈ ಸಂದರ್ಭದಲ್ಲಿ ಪ್ರಾರ್ಥಿಸೋಣ. ಪರಮ ఆంజనేయ మామాట హరితోడ తెలుపవయ్య, ఆంజనేయ మామాట హరితోడ తెలుపవయ్య, అంజలి చేసెదమయ్యా అమర విధేయ, ఆంజనేయ మా
హరితోడ తెలుపవయ్యా అంజలి చేసేదమయ్యా అమర విధేయ ఆంజనేయ మా మాట హరితోడ తెలుపవయ్యా పుట్టినప్పుడే ఫలకాంక్షను కెందమ్మి చుట్టమును కబడిల్చవా రవి పట్టిని దశరథ రాజకుమారుని ప్రాణసకుని చేయవా పుట్టినప్పుడే ఫలకాంక్షను కెందమ్మి చుట్టమును కబడిల్చవా రవి పట్టిని దశరథ రాజకుమారుని ప్రాణసకుని చేయవా మట్టు మీరి ముజ్జగములు కొండాడ మహిత కీర్తిని పొందవా మట్టు మీరి ముజ్జగములు కొండాడ మహిత కీర్తిని పొందవా ఇప్పుడిట్టి శౌర్యశాలివైన నీవు మాకింత మాత్రము సేయవా ఆంజనేయ మా మాట హరితోడ తెలుపవయ్యా అంజలి చేసేదమయ్యా అమర విధేయ బాహుబలంబున లంకిణి గర్వమును పొలయింపవే సామి దక్కగ పది శిరముల వాణి నిజ రాజధాని దహింపవే గ్రక్కున బాహుబలంబున లంకిణి గర్వమును పొలయింపవే సామి దక్కగ పది శిరముల వాణి నిజ రాజధాని దహింపవే మేటి రక్కసుల గొట్టి జనకజ సేమము రాముని తోడ తెలుపవే మేటి రక్కసుల గొట్టి జనకజ సేమము రాముని తోడ తెలుపవే అక్కజముగమా కార్యము ఘటింప దిక్కు నీవుగావే ఆంజనేయ మా మాట హరితోడ తెలుపవయ్యా అంజలి చేసేదమయ్యా అమర విధేయ దిక్కుల గ్రమ్ముచు పొంగుచున్నవాని ఘోర వడవాగ్ని శిఖల నుడుకుచునుండే జడములు గలుగువాని ఉడుగని రవముల దిక్కుల గ్రమ్ముచు పొంగుచున్నవాని ఘోర వడవాగ్ని శిఖల నుడుకుచునుండే జడములు గలుగువాని బెడగు గట్టుల బోలు జలచర కులముల భీకరుడగువాని బెడగు గట్టుల బోలు జలచర కులముల భీకరుడగువాని ఇట్టి కడలిరేని కాల్వ వలెదాటవ త్యాగ కపికుల వజ్రపాణి ఆంజనేయ మా మాట హరితోడ తెలుపవయ్యా అంజలి చేసేదమయ్యా అమర విధేయ ఆంజనేయ మా మాట హరితోడ తెలుపవయ్యా అంజలి చేసేదమయ్యా
అమర విధేయ ఆంజనేయ మా మాట హరితోడ తెలుపవయ్య